ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೊಟ್ಟಂತ ಕೇಸಿಗೆ ಸಂಬಂಧಿಸಿ ಪ್ರಾಥಮಿಕ ವರದಿಯಲ್ಲಿ ಫೋಟೋ ವೈರಲ್ ಆದಂತ ಸೀಕ್ರೆಟ್ ರಿವೀಲ್ ಆಗಿದೆ. ತನಿಖೆಯ ಪ್ರಾಥಮಿಕ ವರದಿ ಡಿಸಿಪಿ ಸಾರಾ ಫಾತಿಮಾ ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದಾರೆ. ಅದರಲ್ಲಿ ಫೋಟೋ ತೆಗೆದಿದ್ಯಾರು, ವೈರಲ್ ಆಗಿದ್ದು ಹೇಗೆ, ಎಲ್ಲದರ ಸೀಕ್ರೆಟ್ ಬಯಲಾಗಿದೆ. ಪ್ರಾಥಮಿಕ ವರದಿಯನ್ನ ಕಮಿಷನರ್ಗೆ ಡಿಸಿಪಿ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಚಂದ್ರಶೇಖರ್, ಈಗ ಪ್ರಾಥಮಿಕ ವರದಿಯಲ್ಲಿ ಯಾವ ವಿಚಾರವನ್ನ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ ಡಿಸಿಪಿ? ಖಂಡಿತವಾಗಿಯೂ ರಕ್ಷತ್, ಏನು ಈಗಾಗಲೇ ಫೋಟೋ ವೈರಲ್ ಆಗಿತ್ತು ಅಥವಾ ಆ ಒಂದು ರಾಜ್ಯಾತಿಥ್ಯದ ಒಂದು ಫೋಟೋ ಏನು ತೆಗೆಯಲಾಗಿತ್ತು ಅಥವಾ ಒಳಗಡೆ ಏನೆಲ್ಲ ನಡೀತಾ ಇದೆ ಅನ್ನೋದರ ಬಗ್ಗೆ ಒಂದು ಸಾಕ್ಷಿಯಾಗಿ ಏನು ಈ ಫೋಟೋ ಹೊರಗಡೆ ಬಂತು, ಈ ಫೋಟೋವನ್ನು ತೆಗೆದಿದ್ದು ಯಾರು ಅಥವಾ ಯಾವ ಕಾರಣಕ್ಕಾಗಿ ತೆಗೆದ್ರು ಅನ್ನುವಂತಹ ನಿಟ್ಟಿನಲ್ಲಿ ಪ್ರಾಥಮಿಕವಾಗಿ ಈಗಾಗಲೇ ತನಿಖೆಯನ್ನು ನಡೆಸಿರುವಂತಹ ಏನು ಆಗ್ನೇಯ ವಿಭಾಗದ ಪೊಲೀಸರು ಈಗಾಗಲೇ ಸಾರಾ ಫಾತಿಮಾ ಅಂದರೆ ಡಿಸಿಪಿ ಅವರ ನೇತೃತ್ವದಲ್ಲಿ ಒಂದು ತನಿಖೆ ಕೂಡ ನಡೆದಿತ್ತು. ಈ ಒಂದು ತನಿಖೆಯಲ್ಲಿ ಬಯಲಾಗಿರುವಂತಹದ್ದು ವೇಲು ಅನ್ನುವಂತಹ ಒಬ್ಬ ರೌಡಿ ಶೀಟರ್ ಈ ಒಂದು ಫೋಟೋವನ್ನು ಕ್ಲಿಕ್ಕಿಸಿದ್ದು ಅನ್ನುವಂತಹದ್ದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿರುವಂತಹದ್ದು. ಈ ಹಿನ್ನೆಲೆಯಲ್ಲಿ ಆತನನ್ನು ಜೈಲಿನಲ್ಲೇ ವಿಚಾರಣೆಗೊಳಿಸಿದಾಗಿ ಆತ ವಿಚಾರಣೆಯ ಸಂದರ್ಭದಲ್ಲಿ ಏನು ಯಾವ ಫೋನಲ್ಲಿ ಈ ಒಂದು ಫೋಟೋ ತೆಗೆದ ಆ ಫೋನ್ ಇದು ಕೂಡ ಈವರೆಗೂ ಕೂಡ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಸದ್ಯಕ್ಕೆ ಲಭ್ಯ ಆಗಿರುವಂಥ ಮಾಹಿತಿ. ಆದರೆ ಯಾರ್ಯಾರಿಗೆ ಕಳಿಸಿದ್ದಾನೆ ಅನ್ನುವಂತಹ ಮಾಹಿತಿ ಪ್ರಕಾರ ಈಗ ವೇಲು ತನ್ನ ಪತ್ನಿ ಹಾಗೂ ಮತ್ತೊಬ್ಬ ವ್ಯಕ್ತಿಗೆ ಈ ಒಂದು ಫೋಟೋ ಕಳಿಸಿದ್ದಾಗಿ ಹೇಳಿದ್ದ. ಯಾತಕ್ಕಾಗಿ ಅಂತಂದರೆ ಈಗ ಏನು ವಿಲ್ಸನ್ ಗಾರ್ಡನ್ ನಾಗ ಆಗಿರ್ಬೋದು ಅಥವಾ ದರ್ಶನ್ ಆಗಿರ್ಬೋದು ಈ ರೀತಿಯಾದಂತಹ ಒಂದು ಏನು ಆರೋಪಿಗಳಿದ್ದಾರೆ, ಆರೋಪಿಗಳನ್ನು ಕ್ಲಿಕ್ಕಿಸೋದು ಅಂದರೆ ಅಲ್ಲಿ ಒಳಗಡೆ ಜೈಲಲ್ಲಿ ಯಾವ ರೀತಿಯಾಗಿ ಇದ್ದಾರೆ ಅನ್ನುವಂತಹದ್ದನ್ನು ನಾನು ಹೊರಗಡೆ ಹೇಳಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಆ ಫೋಟೋವನ್ನು ಕ್ಲಿಕ್ಕಿಸಿದೆ ಅಂತ ಅನ್ನುವಂತಹ ಒಂದು ಮಾಹಿತಿಯನ್ನು ಸದ್ಯಕ್ಕೆ ವೇಲು ಹೇಳಿದ್ದಾನೆ ಅನ್ನುವಂಥದ್ದು ಪ್ರಾಥಮಿಕ ವರದಿಯನ್ನು ಈಗಾಗಲೇ ಕಮಿಷನರ್ಗೆ ಸಾರಾ ಫಾತಿಮಾ ಅಂದರೆ ಡಿಸಿಪಿ ಸಾರಾ ಫಾತಿಮಾ ಅವರು ಸಲ್ಲಿಕೆ ಮಾಡಿರುವಂತಹದ್ದು. ಅದನ್ನು ಹೊರತುಪಡಿಸಿದರೆ ಈಗಾಗಲೇ ಏನು ಮೊಬೈಲ್ ಈಗ ಆ ಒಂದು ಫೋಟೋ ತೆಗೆದಿರುವಂತಹ ಮದರ್ ಡಿವೈಸ್ ಇದೆ, ಆ ಮದರ್ ಡಿವೈಸ್ಗೂ ಕೂಡ ಈಗಾಗಲೇ ತನಿಖೆ ವಿಚಾರಣೆ ಮುಂದುವರೆದಿರುವಂತಹದ್ದು. ರಕ್ಷತ್, ಧನ್ಯವಾದ ಚಂದ್ರಶೇಖರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.